ಈ ಎಲೆ ನೋಡಿ ಅಂತೆ, ಸ್ವಲ್ಪ ಮುಟ್ಟಿದರೆ ಸಾಕು ಫುಲ್ಲು ಮುದುರಿಕೊಳ್ತದೆ. ಅದು ಕೂಡ ನಾಚಿಕೊಂಡು ಮುದುರಿಕೊಳ್ಳುವ ಹಾಗೆ ನಮಗೆ ಕಾಣ್ತದೆ. ಇದರ ಹೆಸರೇ ನಾಚಿಕೆ ಮುಳ್ಳು ಅಂತ ಹೇಳಿ. ಸ್ವಲ್ಪ ಟಚ್ ಆದರೆ ಸಾಕು ಹಾಗೆ ಮುದುರಿಕೊಳ್ತದೆ ನೋಡಿ. ನಮ್ಮ ಗದ್ದೆಯಲ್ಲೆಲ್ಲ ಈ ಮುಳ್ಳು ಹೇರಳವಾಗಿ ಸಿಗ್ತದೆ. ಅದರಿಂದಲೇ ಇವತ್ತು ತಂಬುಳಿ ಮಾಡುವ ಅಂತೇಳಿ ನೋಡಿ. ನೋಡಿ ಮುಳ್ಳಿನ ಗಿಡವನ್ನು ಈ ಥರ ಮೇಲ್ಗಡೆ ಹಿಡ್ಕೊಂಡು ಅದರ ಎಲೆ ತೆಗಿಬೇಕು. ಇಲ್ಲಿದ್ರೆ ನೋಡಿ ಈ ಮುಳ್ಳೆಲ್ಲ ಭಾರಿ ನೋವು. ಚಿಕ್ಕದಾಗಿ ಕಾಣ್ತದೆ ನಿನಗೆ, ಆದರೆ ಕಾಲಿಗೆಲ್ಲ ಸ್ವಲ್ಪ ತಾಗಿದೆ ಸಾಕು. ಅಬ್ಬಾ ಎಂಥ ನೋವು ಅಂತ ಹೇಳಿದರೆ ಅದು ತೆಗಿಯೋ ತನಕ ನಮಗೆ ಸಾಕಾಗ್ತದೆ. ನಮ್ಮ ಗದ್ದೆಯಲ್ಲಿ ಉಂಟಲ್ಲ ಈ ಮುಳ್ಳು ಜಾಸ್ತಿ ಇದೆ. ಅಂದರೆ ಈ ದನಗಳಿಗೆ ಈ ಮುಳ್ಳು ಭಾರಿ ಇಷ್ಟ. ಒಂದ್ಸಲ ಇಲ್ಲಿ ಎಲ್ಲ ದನಗಳನ್ನು ಕಟ್ಟಿದೆ ಸಾಕು, ಅವುಗಳೆಲ್ಲ ತಿಂದು ಮುಗಿಸಿ ಬಿಡ್ತದೆ. ಇಷ್ಟು ನಾಚಿಕೆ ಮುಳ್ಳನ್ನು ನಾನು ತೆಗೆದಿದ್ದೇನೆ ಫ್ರೆಂಡ್ಸ್. ಇಷ್ಟು ನಮಗೆ ತಂಬುಳಿಗೆ ಸಾಕಾಗ್ತದೆ. ಇದರಿಂದ ನಮಗೆ ಉಂಟಲ್ಲ ಹೆಲ್ತ್ ಬೆನಿಫಿಟ್ ಅಂತೂ ಭಾರಿ ಉಂಟು. ನಾನೀಗ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಹೇಳ್ತಾ ಹೋಗ್ತೇನೆ. ಇದರಿಂದ ತಂಬುಳಿ ತುಂಬ ಸೂಪರ್ ಆಗ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ನೋಡುವ ಅಲ್ಲ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾಚಿಕೆ ಮುಳ್ಳಿನ ತಂಬುಳಿ ಮಾಡಲಿಕ್ಕೆ ನಾನಿಲ್ಲಿ 2 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತೇನೆ. ಕೆನರಾ ಫಾರ್ಮ್ಸ್ ಅವರ ದೇಸಿ ತುಪ್ಪ. 1 ಚಮಚದಷ್ಟು ಜೀರಿಗೆಯನ್ನು ಹಾಕಿ ಸ್ವಲ್ಪ ಹುರಿಯುವ. ನಾವು ತಂಬುಳಿ ಮಾಡಬೇಕಾದ್ರೆ ತುಪ್ಪದಲ್ಲೇ ಹುರಿದು ಮಾಡಿದರೆ ಒಳ್ಳೆ ಪರಿಮಳ ಇರ್ತದೆ. ಆ ತುಪ್ಪದ ಘಮ ಚೆನ್ನಾಗಿ ಬರ್ತಾ ಇರ್ತದೆ. ಅದು ಬೇರೆ ನಮ್ಮ ಈ ಕೆನರಾ ಫಾರ್ಮ್ಸ್ ಅವರ ದೇಸಿ ತುಪ್ಪ ಹಾಕಿ ಮಾಡಿದರೆ ಅದು ಮನೆಯ ತುಪ್ಪ ಥರನೇ ಒಳ್ಳೆ ಪರಿಮಳ ಬರ್ತಾ ಇರ್ತದೆ. ಜೀರಿಗೆ ಸ್ವಲ್ಪ ಹುರಿದಾದ್ಮೇಲೆ ನಾಚಿಕೆ ಮುಳ್ಳನ್ನು ಹಾಕೋಬೇಕು. ನೋಡಿ ಎಲೆಯನ್ನು ಚೆನ್ನಾಗಿ ತೊಳೆದು ತಗೊಂಡು ಬಂದಿದ್ದೆ. ಹಾಗೆ ಹಾಕುವಾಗ ಸ್ವಲ್ಪ ಸಿಡಿತದೆ, ಇದು ನೀರಿನ ಪಸೆ ಇರ್ತದೆ ನೋಡಿ. ಈ ನಾಚಿಕೆ ಮುಳ್ಳಿನ ಎಲೆ ಕೂಡ ಹಾಗೇನೆ ಚೆನ್ನಾಗಿ ಹುರ್ಕೋಬೇಕು. ನಮಗೆ ತಂಬುಳಿ ಮಾಡಲಿಕ್ಕೆ ಇಷ್ಟು ಎಲೆ ಸಾಕಾಗ್ತದೆ. ಎಲೆ ಮಾತ್ರ ತೆಗಿಲಿಕ್ಕೆ, ಮುಳ್ಳೆಲ್ಲ ಏನು ಹಾಕಲಿಕ್ಕಿಲ್ಲ. ನಾಚಿಕೆ ಮುಳ್ಳೊಂದು ಒಳ್ಳೆ ಔಷಧಿ ಗುಣ ಇರುವಂತಹ ಗಿಡ. ಇದರಿಂದ ಸುಮಾರು ಸಮಸ್ಯೆ ಉಂಟಲ್ಲ ನಿವಾರಣೆ ಆಗ್ತದೆ. ಅದಂತೂ ಹೆಣ್ಣು ಮಕ್ಕಳಿಗೆ ಭಾರಿ ಒಳ್ಳೆಯದು. ಮುಟ್ಟಿನ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೆಯೇ ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತದೆ. ಮೂಲವ್ಯಾಧಿಯ ಸಮಸ್ಯೆ ಇದ್ದವರು ಈ ನಾಚಿಕೆ ಮುಳ್ಳಿನ ತಂಬುಳಿ ಎಲ್ಲ ಅವಾಗವಾಗ ಮಾಡಿ ಸೇವಿಸ್ತಾ ಇರಬೇಕು. ಈ ಥರ ನೀವು ತಂಬುಳಿ ಎಲ್ಲ ಮಾಡ್ಕೊಂಡು ಸೇವಿಸ್ತಾ ಇದ್ದರೆ ನಿಮ್ಮ ಈ 3 ಸಮಸ್ಯೆಗಳಿಂದ ಹೊರ ಬರ್ಬೋದು. ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ನೋಡಿ. ನಿಮ್ಮ ಮನೆ ಹತ್ರ ಕೂಡ ನಾಚಿಕೆ ಮುಳ್ಳಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈ ಥರ ಒಂದು ತಂಬುಳಿ ಮಾಡಿ ಸೇವಿಸಿ, ಭಾರಿ ರುಚಿ ಇರ್ತದೆ ನೋಡಿ. ಇಷ್ಟಾದರೆ ಸಾಕು. ಇದು ಸ್ವಲ್ಪ ಬಾಡಿದೆ ನೋಡಿ. ಇನ್ನಿದನ್ನು ಉಂಟಲ್ಲ ಮಿಕ್ಸಿಗೆ ಹಾಕೊಳ್ಳುವ. ತಂಬುಳಿ ಮಾಡುವಾಗ ಸ್ವಲ್ಪ ತೆಂಗಿನ ತುರಿ ಹಾಕಲಿಕ್ಕೆ ಉಂಟು. ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಸಹ ಹಾಕಿದರೆ ಸಾಕು. ತುಂಬ ಚಟ್ನಿ ಥರ ತೆಂಗಿನ ತುರಿ ಬೇಕಾಗಿಲ್ಲ. ಖಾರಕ್ಕೆ ಬೇಕಾಗಿ ನಾನಿಲ್ಲೊಂದು 2 ಹಸಿಮೆಣಸನ್ನು ಹಾಕೊಳ್ತೇನೆ ಕಟ್ ಮಾಡಿ. ಅದರ ಒಟ್ಟಿಗೆನೆ ನಾವು ಹುರಿದಿಟ್ಟಂತಹ ಜೀರಿಗೆ ಹಾಗೆ ನಾಚಿಕೆ ಮುಳ್ಳಿನ ಎಲೆ ಎರಡನ್ನು ಒಟ್ಟಿಗೆ ಹಾಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಹಾಗೆನೊಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರು. ಇವಾಗ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೊಂಡು ನಂತರ ಬೇಕಾದರೆ ನೀರನ್ನು ಸೇರಿಸ್ಬೋದು. ಇದನ್ನೀಗ ನುಣ್ಣಗೆ ರುಬ್ಬಿಕೊಳ್ಬೇಕು, ನುಣ್ಣಗೆ ಕಡಿಬೇಕು ನೋಡಿ. ಸ್ವಲ್ಪ ಕೂಡ ತರಿ ಇರಬಾರ್ದು. ಇನ್ನು ನಾವು ಕಡೆದ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರ ಮಿಶ್ರಣ ಎಲ್ಲ ಸೇರಿಸಿ ಸ್ವಲ್ಪ ನೀರು ಮಾಡುವ. ತಂಬುಳಿ ಅಂತ ಹೇಳಿದರೆ ನೀರೇ ಇರ್ತದೆ, ತುಂಬ ಗಟ್ಟಿ ಇರೋದಿಲ್ಲ. ಫೈನಲ್ ಆಗಿ ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ಮುಗೀತು. ಬಿಸಿ ಬಿಸಿ ಅನ್ನದ ಜೊತೆಗೆ ಭಾರಿ ರುಚಿ ಇರ್ತದೆ ಸೇವಿಸಲಿಕ್ಕೆ. ಒಗ್ಗರಣೆಗೆ 1 ಚಮಚದಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಸಿಡಿತಿದ್ದ ಹಾಗೆಯೇ 1 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಮೆಣಸು ಸ್ವಲ್ಪ ಉಬ್ಬಿ ಬಂದರೆ ಅಲ್ಲಿಗೆ ನಮ್ಮ ಒಗ್ಗರಣೆ ರೆಡಿ ಆಗ್ತದೆ. ಇಲ್ಲಿಗೆ ನಮ್ಮ ನಾಚಿಕೆ ಮುಳ್ಳಿನ ತಂಬುಳಿ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಒಗ್ಗರಣೆ ಎಲ್ಲ ಕೊಟ್ಟು ಒಳ್ಳೆ ಪರಿಮಳ ಬರ್ತಾ ಉಂಟು. ಬಿಸಿ ಅನ್ನದ ಜೊತೆಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದು, ಭಾರಿ ರುಚಿ ಇರ್ತದೆ. ನಾನಿಲ್ಲಿ ವಿಡಿಯೋ ಮಾಡಬೇಕಾದ್ರೆ ಅವಾಗವಾಗ ಹೇಳ್ತಾ ಇದ್ದೆ ನಾಚಿಕೆ ಮುಳ್ಳು ಅಂತ ಹೇಳಿ. ಆದರೆ ನಾವು ನಾಚಿಕೆ ಮುಳ್ಳಿನ ಎಲೆಯನ್ನು ಯೂಸ್ ಮಾಡಿಕೊಂಡು ತಂಬುಳಿ ಮಾಡಿರುವಂಥದ್ದು. ಮುಳ್ಳನ್ನು ಎಲ್ಲಿ ಕೂಡ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ನಾಚಿಕೆ ಮುಳ್ಳಿನ ತಂಬುಳಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿರ್ತದೆ. ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.